ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿಯ ಬಗ್ಗೆ ತಿಳಿಯೋಣ. ಶಿವರಾತ್ರಿ ಎಂದರೆ ಶಿವನ ರಾತ್ರಿ ಎಂದರ್ಥ. ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತದೆ. ಆದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ಆಧ್ಯಾತ್ಮಿಕ ಜಾಗೃತಿಯ ಕಾಲ. ಈ ದಿನದಂದು ಪ್ರಕೃತಿಯಲ್ಲಿ ಕಾಸ್ಮಿಕ್ ಶಕ್ತಿಯು ಅದ್ಭುತವಾದ ರೀತಿಯಲ್ಲಿ ಪ್ರವಹಿಸುತ್ತದೆ. ಶಿವನು ಲಯಕಾರಕ ಮಾತ್ರವಲ್ಲ, ಅವನು ಮಂಗಳಕಾರಕನೂ ಹೌದು. ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವ ರಾತ್ರಿಯೇ ಈ ಶಿವರಾತ್ರಿ. ಇಡೀ ಜಗತ್ತು ಶಿವಮಯವಾಗುವ ಸುದಿನವಿದು. ಲಕ್ಷಾಂತರ ಭಕ್ತರು ಅತಿ ಶ್ರದ್ಧೆಯಿಂದ ಈ ದಿನವನ್ನು ಆಚರಿಸುತ್ತಾರೆ. ಬನ್ನಿ, ಈ ದಿನದ ವಿಶೇಷತೆ ಮತ್ತು ಹಿನ್ನೆಲೆಯನ್ನು ವಿವರವಾಗಿ ನೋಡೋಣ. ಸ್ನೇಹಿತರೆ, ಮಹಾಶಿವರಾತ್ರಿಗೆ ಸಂಬಂಧಿಸಿದಂತೆ ಹಲವಾರು ಪುರಾಣ ಕಥೆಗಳಿವೆ. ಮೊದಲನೆಯದಾಗಿ, ಇದು ಶಿವ ಮತ್ತು ಪಾರ್ವತಿಯ ಕಲ್ಯಾಣ ನಡೆದ ಪವಿತ್ರ ದಿನ. ಶಿವಶಕ್ತಿಯರ ಮಿಲನವನ್ನು, ಪ್ರಕೃತಿ ಮತ್ತು ಪುರುಷರ ಸಮಾಗಮನವನ್ನು ಸೂಚಿಸುತ್ತದೆ. ಎರಡನೆಯದಾಗಿ, ಶಿವನು ಲಿಂಗರೂಪಿಯಾಗಿ ಅವತರಿಸಿದ ದಿನವಿದು. ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಶ್ರೇಷ್ಠತೆಯ ಸಂಘರ್ಷವನ್ನು ತಣಿಸಲು ಶಿವನು ಜ್ಯೋತಿರ್ಲಿಂಗವಾಗಿ ಪ್ರಕಟಗೊಂಡನು. ಈ ಲಿಂಗದ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಇದು ಶಿವನ ಅನಂತತೆಯನ್ನು ತೋರಿಸುತ್ತದೆ. ಮೂರನೇ ಕಥೆ ಎಂದರೆ ಸಮುದ್ರದ ಮಥನದ ಸಮಯದಲ್ಲಿ ಹುಟ್ಟಿದ ಹಾಲಾಹಲ ವಿಷದ ಕಥೆ. ಜಗತ್ತನ್ನು ವಿನಾಶದಿಂದ ಉಳಿಸಲು ಶಿವನು ಆ ಘೋರ ವಿಷವನ್ನು ಕುಡಿದನು. ವಿಷವು ಗಂಟಲಲ್ಲೇ ಉಳಿದು ಶಿವನು ನೀಲಕಂಠನಾದನು. ಆ ವಿಷದ ತಾಪವನ್ನು ತಣಿಸಲು ದೇವತೆಗಳು ಶಿವನನ್ನು ರಾತ್ರಿ ಇಡೀ ಎಚ್ಚರವಾಗಿರಿಸಿದರು. ಹೀಗೆ ಜಗತ್ತನ್ನು ಉಳಿಸಿದ ದೇವನಿಗೆ ಕೃತಜ್ಞತೆ ಸಲ್ಲಿಸುವ ರಾತ್ರಿಯೇ ಈ ಶಿವರಾತ್ರಿ. ಕಿರಾತಕನೊಬ್ಬ ಅರಿಯದೆ ಬಿಲ್ವಪತ್ರೆ ಎಲೆಗಳನ್ನು ಶಿವಲಿಂಗದ ಮೇಲೆ ಹಾಕಿ ಮೋಕ್ಷ ಪಡೆದ ಕಥೆಯೂ ಇದೆ. ಇದರಿಂದ ಶಿವನು ಭಕ್ತಿಗೆ ಒಲಿಯುವ ಭೋಲೆನಾಥ ಎಂದು ತಿಳಿಯುತ್ತದೆ. ಪ್ರತಿಯೊಂದು ಕಥೆಯು ಶಿವನ ಅಪಾರ ಕರುಣೆಯನ್ನು ಎತ್ತಿ ತೋರಿಸುತ್ತದೆ. ಶಿವರಾತ್ರಿಯಂದು ಭಕ್ತರು ಮುಖ್ಯವಾಗಿ 4 ವಿಧಗಳನ್ನು ಪಾಲಿಸುತ್ತಾರೆ. ಅವುಗಳೆಂದರೆ ಉಪವಾಸ, ಜಾಗರಣೆ, ಅಭಿಷೇಕ ಮತ್ತು ಬಿಲ್ವಾರ್ಚನೆ. ಉಪವಾಸ ಎಂದರೆ ಕೇವಲ ಹಸಿವಿನಿಂದ ಇರುವುದಲ್ಲ, ದೇವರ ಹತ್ತಿರ ವಾಸ ಮಾಡುವುದು ಎಂದರ್ಥ. ಇದು ಮನಸ್ಸಿನ ಮೇಲೆ ನಿಯಂತ್ರಣ ಮತ್ತು ಇಂದ್ರಿಯಗಳ ನಿಗ್ರಹಕ್ಕೆ ಸಹಕಾರಿ. ಜಾಗರಣೆ ಎಂದರೆ ರಾತ್ರಿ ಇಡೀ ಎಚ್ಚರವಾಗಿದ್ದು ಭಜನೆ ಧ್ಯಾನ ಮಾಡುವುದು. ವಿಜ್ಞಾನದ ಪ್ರಕಾರ ಈ ರಾತ್ರಿ ಮನುಷ್ಯನ ಬೆನ್ನುಮೂಳೆ ನೇರವಾಗಿದ್ದರೆ ಶಕ್ತಿ ಸಂಚಾರ ಸುಲಭವಾಗುತ್ತದೆ. ಆದ್ದರಿಂದಲೇ ಕುಳಿತುಕೊಂಡು ಜಾಗರಣೆ ಮಾಡುವುದು ಬಹಳ ಮುಖ್ಯ. ಶಿವರಾತ್ರಿಯ ಪೂಜೆಯಲ್ಲಿ ಅಭಿಷೇಕಕ್ಕೆ ಹೆಚ್ಚಿನ ಆದ್ಯತೆ ಇದೆ. ಹಾಲು, ಮೊಸರು, ಜೇನುತುಪ್ಪ ಮತ್ತು ಗಂಗಾಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಲಾಗುತ್ತದೆ. ಅಭಿಷೇಕವು ಆತ್ಮಶುದ್ಧಿಯ ಸಂಕೇತವಾಗಿದೆ. ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವಪತ್ರೆ. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಂ ಕ್ಷತ್ರಿಯಾಚ್ಯುತಂ ಎಂದು ಬಿಲ್ವಪತ್ರೆಯನ್ನು ಪೂಜಿಸಲಾಗುತ್ತದೆ. 3 ದಳಗಳ ಬಿಲ್ವಪತ್ರೆಯು ಸತ್ವ, ರಜ ಮತ್ತು ತಮೋ ಗುಣಗಳ ಸಂಕೇತ. ಈ ದಿನದಂದು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ಜಪ ಮಾಡುವುದು ಶ್ರೇಷ್ಠ. ದೇವಾಲಯಗಳಲ್ಲಿ ಇಂದು ರುದ್ರಾಭಿಷೇಕ ಮತ್ತು ಹೋಮಗಳನ್ನು ನಡೆಸಲಾಗುತ್ತದೆ. ಮನೆ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿ ಶಿವನನ್ನು ಸ್ಮರಿಸುತ್ತಾರೆ. ಉತ್ತರ ಭಾರತದಲ್ಲಿ ಈ ದಿನವನ್ನು ಶಿವನ ಭರಾತ್ ಅಥವಾ ಮೆರವಣಿಗೆಯಾಗಿ ಆಚರಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ರಾತ್ರಿಯ ಪೂಜೆಯ 4 ಪ್ರಹರಿಗಳಿಗೆ ವಿಶೇಷ ಮಹತ್ವವಿದೆ. ಪ್ರತಿ ಪ್ರಹಾರದಲ್ಲೂ ಬೇರೆ ಬೇರೆ ದ್ರವ್ಯಗಳಿಂದ ಪೂಜೆ ಮಾಡಲಾಗುತ್ತದೆ. ಹೀಗೆ ಶ್ರದ್ಧೆ ಭಕ್ತಿಯಿಂದ ಪೂಜಿಸುವುದರಿಂದ ಪಾಪ ಕರ್ಮಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಶಿವರಾತ್ರಿಯು ನಮಗೆ ಸಂಯಮದ ಪಾಠವನ್ನು ಕಲಿಸುತ್ತದೆ. ನಮ್ಮೊಳಗಿರುವ ಅರಿಷಡ್ವರ್ಗಗಳನ್ನು ಗೆಲ್ಲುವುದೇ ನಿಜವಾದ ಜಾಗರಣೆ. ಶಿವನು ವೈರಾಗ್ಯ ಮತ್ತು ಯೋಗದ ಸಂಕೇತ. ಸ್ಮಶಾನದಲ್ಲಿ ನೆಲೆಸುವ ಶಿವನು ಸಾವು ಮತ್ತು ಬದುಕಿನ ಸತ್ಯವನ್ನು ನಮಗೆ ತಿಳಿಸುತ್ತಾನೆ. ಈ ದಿನದ ಗ್ರಹಗತಿಗಳ ಬದಲಾವಣೆಯು ಮಾನವನ ಪ್ರಜ್ಞೆಯನ್ನು ಎತ್ತರಿಸಲು ಸಹಕಾರಿ. ಆಧ್ಯಾತ್ಮಿಕ ಸಾಧಕರಿಗೆ ಈ ರಾತ್ರಿ ಒಂದು ವರದಾನವಿದ್ದಂತೆ.
ಕತ್ತಲೆಯನ್ನು ದಾಟಿ ಬೆಳಕಿನೆಡೆಗೆ ಸಾಗುವ ದಾರಿಯೇ ಈ ಹಬ್ಬ. ನಿಸರ್ಗದೊಂದಿಗೆ ಒಂದಾಗಲು ಇದು ಸಕಾಲ. ಶಿವ ಎಂದರೆ ಶೂನ್ಯ. ಆ ಶೂನ್ಯದಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆ. ನಮ್ಮ ಅಹಂಕಾರವನ್ನು ಬಲಿಕೊಟ್ಟು ಶಿವನ ಚರಣಗಳಲ್ಲಿ ಶರಣಾಗುವುದೇ ಶಿವರಾತ್ರಿಯ ಸಾರ. ಕೊನೆಯದಾಗಿ, ಶಿವರಾತ್ರಿ ಎಂದರೆ ಕೇವಲ ಆಚರಣೆಯಲ್ಲ, ಅದೊಂದು ಅನುಭೂತಿ. ಈ ಪವಿತ್ರ ದಿನದಂದು ಎಲ್ಲರಿಗೂ ಸುಖ, ಶಾಂತಿ ಮತ್ತು ಸಮೃದ್ಧಿ ಸಿಗಲಿ. ಶಿವನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತೇನೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಹರ ಹರ ಮಹಾದೇವ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.